ಇನ್ನು ಚೆನ್ನಮ್ಮನವರ ಅಂತಿಮ ದರ್ಶನಕ್ಕಾಗಿ ಆಸ್ಪತ್ರೆಗೆ ಗಣ್ಯರು ಆಪ್ತರ ದಂಡೇ ಆಗಮಿಸಿತು. ಇದೀಗ ಪದ್ಮನಾಭನಗರದ ನಿವಾಸದ ಬಳಿಯೂ ಸಂಬಂಧಿಕರು, ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಬರ್ತಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರ ಭದ್ರತೆ ಹೆಚ್ಚಿಸಲಾಗಿದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಭೇಟಿ ನೀಡಿ ಭದ್ರತೆ ಪರಿಶೀಲಿಸಿದ್ದಾರೆ. ದೇವೇಗೌಡರ ಮನೆ ಹತ್ತಿರದ ರಸ್ತೆಗಳನ್ನ ಕ್ಲಿಯರ್ ಮಾಡ್ತಿರೋ ಪೊಲೀಸರು ಮನೆ ಮುಂದೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ರಸ್ತೆಯಲ್ಲಿ ಯಾವುದೇ ವಾಹನಗಳನ್ನ ಪಾರ್ಕಿಂಗ್ ಮಾಡದಂತೆ ಸೂಚಿಸಲಾಗಿದ್ದು, ಸ್ಥಳದಲ್ಲಿ ಪುರುಷ ಹಾಗೂ ಮಹಿಳಾ ಪೊಲೀಸರನ್ನ ನಿಯೋಜಿಸಲಾಗಿದೆ. ತಾಯಿ ಚೆನ್ನಮ್ಮ ನಿಧನದಿಂದ ಮಗ ಕೇಂದ್ರ ಸಚಿವ ಕುಮಾರಸ್ವಾಮಿ ತೀವ್ರ ದುಃಖ ಅನುಭವಿಸಿದ್ದಾರೆ. ಗದ್ಗದಿತರಾಗಿಯೇ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಸೋಮವಾರ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದ್ರು. ನಾಳೆ 11 ಗಂಟೆ ಮೇಲೆ ಅವರು ಜನ್ಮ ಕೊಟ್ಟಂಥ ಸ್ಥಳ ಹಾಸನ ಜಿಲ್ಲೆ, ನಮ್ಮ ತಂದೆಗೆ ಜನ್ಮ ಕೊಟ್ಟಂಥ ಸ್ಥಳ, ಅಲ್ಲಿಗೆ ಅವರನ್ನು ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೂ ತೀರ್ಮಾನ ಆಗಿದೆ. ಮನೆಗೆ ಹೋದ ನಂತರ ಮುಂದಿನ ಕಾರ್ಯಗಳು ಏನು ಅಂತಕ್ಕಂಥದ್ದು ತೀರ್ಮಾನಗಳನ್ನು ಎಲ್ಲ ಸೇರಿ ಮಾಡಬೇಕು ಅಂತ ಇದ್ದೇವೆ. ಅದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಹೊಂದಿದೆ. ಅವರ ಹುಟ್ಟಿರ್ತಕ್ಕಂಥ ಹುಟ್ಟೂರಿನಲ್ಲೇ ಕಾರ್ಯಕ್ರಮ, ಇದು ಅಂತಿಮ ಸಂಸ್ಕಾರಗಳಾಗಬೇಕು ಅಂತಕ್ಕಂಥದ್ದು ಒಂದು ಭಾಗ ತೀರ್ಮಾನ ಇದೆ. ಬಹುಶಃ ಮನೆಯಲ್ಲಿ ಎಲ್ಲರ ತೀರ್ಮಾನ ಚರ್ಚೆ ಮಾಡಿದ ನಂತರ ರಂಗನಾಥಸ್ವಾಮಿ ದೇವಸ್ಥಾನ ಇದೆ, ಮಾವಿನಕೆರೆ, ಒಂದು ಪವಿತ್ರವಾದಂಥ ದೇವಸ್ಥಾನದ ಅಡಿಯಲ್ಲಿ ಒಂದು ಸನ್ನಿಧಾನದಲ್ಲಿ ಅಂತಿಮವಾದಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮನೆಗೆ ಹೋದ ನಂತರ ತೀರ್ಮಾನ ಮಾಡಿದೆ. 2001ರಲ್ಲಿ ತಾಯಿ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ಆಗಿದ್ದ ಬಗ್ಗೆ ಕುಮಾರಸ್ವಾಮಿ ನೆನಪಿಸಿಕೊಂಡ್ರು. ಅಂದು ಆ ಭಗವಂತನೇ ನಮ್ಮ ತಾಯಿಯನ್ನ ರಕ್ಷಿಸಿದ್ದ ಅಂದ್ರು. ಪ್ರತಿ ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕಳೆದ ಒಂದು 35-40 ವರ್ಷಗಳಿಂದ ಹೋಗ್ತಾ ಇದ್ದಂಥವ್ರು. ಪ್ರತಿ ಶುಕ್ರವಾರ ಆ ತಾಯಿಯಿಂದಲೇ ಒಂದು ಬಾರಿ ಅವರಿಗೆ ಆಸಿಡ್ನ ಒಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಉಳಿದಂಥದ್ದವರು. ಅವತ್ತೇ ಅವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅವರನ್ನು ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಪದ್ಮನಾಭನಗರದ ಮನೆಯಲ್ಲಿ ಇವತ್ತೇನು ಕಾರ್ಯಕ್ರಮ ಆಗಬೇಕು, ಅವರ ಅಂತಿಮ ಒಂದು ಕಾರ್ಯಗಳನ್ನು ಮಾಡಬೇಕು. ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಬೆಂಗಾವಲು ವಾಹನವಿಲ್ಲದೆ ಖಾಸಗಿ ಕಾರಿನಲ್ಲಿ ಬೆಂಗಳೂರಿನ ಪದ್ಮನಾಭನಗರದ ನಿವಾಸಕ್ಕೆ ಕುಟುಂಬ ಸಮೇತರಾಗಿ ಬಂದ ಡಿಕೆ ಶಿವಕುಮಾರ್ ಪಾರ್ಥಿವ ಶರೀರದ ಬಳಿ ಪುಷ್ಪಗುಚ್ಛವಿರಿಸಿ ಅಂತಿಮ ದರ್ಶನ ಪಡೆದರು. ಬಳಿಕ ದೇವೇಗೌಡರ ಪಕ್ಕದಲ್ಲಿ ಕುಳಿತ ಡಿಕೆ ಶಿವಕುಮಾರ್ ಸಾಂತ್ವನ ಹೇಳಿದ್ರು. ಇನ್ನು ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅಂತ್ಯಕ್ರಿಯೆ ನಡೆಸುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಅಪಾರ ದೈವಭಕ್ತೆ, ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲೇ ಸುಖದಿಂದಲೇ ಜೊತೆಯಲ್ಲಿ ಇದ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಮಗಳು. ಅವ್ರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ. ಅಲ್ಲೂ ಕೂಡ ಅವ್ರಿಗೆ ಸಂತಾಪ ಸೂಚನೆಯನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇನ್ನು ಅಂತಿಮ ನಮನ ಸಲ್ಲಿಸಿದ ಸಿಎಂ ಡಿಕೆಶಿ ಜೊತೆಗೆ ಪತ್ನಿ ಉಷಾ, ತಾಯಿ ಗೌರಮ್ಮ ಕೂಡ ಅಂತಿಮ ದರ್ಶನ ಪಡೆದ್ರು. ದಿವಂಗತ ಎಸ್ಎಂ ಕೃಷ್ಣರವರ ಪತ್ನಿ ಪ್ರೇಮ ಕೂಡ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಪದ್ಮನಾಭನಗರದ ನಿವಾಸಕ್ಕೆ ಭೇಟಿ ನೀಡಿ ಚೆನ್ನಮ್ಮ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ್ರು. ಬಳಿಕ ದೇವೇಗೌಡರ ಪಕ್ಕದಲ್ಲಿ ಕುಳಿತು ಕೈ ಹಿಡ್ಕೊಂಡು ಸಿದ್ದರಾಮಯ್ಯ ಸಮಾಧಾನ ಹೇಳಿದ್ರು. ಬಳಿಕ ಎಚ್ಡಿ ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ ಸಿದ್ದರಾಮಯ್ಯ ಧೈರ್ಯ ತುಂಬಿದ್ರು. ಸ್ವಲ್ಪನೇ ತೆಗೀರಿ. ಯಾರಿದ್ದಾರೆ
ಸ್ವಲ್ಪ ಆ ಕಡೆ ಹಾಕಪ್ಪ. ತಗ. ಸ್ವಲ್ಪ ಆ ಕಡೆ ಹಾಕ್ಸು. ಮಾತೃ ಸ್ವರೂಪಿ ಚೆನ್ನಮ್ಮ ನಿಧನಕ್ಕೆ ಮಾಧ್ಯಮ ಪ್ರಕಟಣೆ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಅಪಾರ ದೈವ ಭಕ್ತಿಯಾಗಿದ್ದ ಚೆನ್ನಮ್ಮನವರು ತುಂಬು ಕುಟುಂಬವನ್ನ ಸಾಕಿ ಸಲಹಿದ ಮಹಾನ್ ತಾಯಿ. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಅವರ ಕುಟುಂಬ ಸದಸ್ಯರ ರಾಜಕೀಯ ಮತ್ತು ಬದುಕಿನ ಏಳ್ಗೆಯ ಹಿಂದೆ ಚೆನ್ನಮ್ಮನವರ ಪರಿಶ್ರಮ ಅಡಗಿದೆ. ಅವರು ಆಸ್ಪತ್ರೆಯಿಂದ ಗುಣಮುಖರಾಗಿ ವಾಪಸ್ ಬರುತ್ತಾರೆ ಎಂದು ಎಲ್ಲರೂ ನಂಬಿಕೆ ಇಟ್ಟಿದ್ರು. ಆ ನಂಬಿಕೆ ಸುಳ್ಳಾಗಿರುವುದಕ್ಕೆ ಬಹಳ ಬೇಸರವಾಗಿದೆ. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರುತ್ತಾಳೆ ಎನ್ನುತ್ತಾರೆ. ದೇವೇಗೌಡರ ಪ್ರತಿ ಯಶಸ್ಸಿನ ಹಿಂದೆ ನಿಂತಿದ್ದವರು ಅವರ ಕುಟುಂಬ ಸದಸ್ಯರು. ಸೋತಾಗ ಕುಗ್ಗಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ. ರಾಜಕೀಯ ಏಳು ಬೀಳುಗಳಲ್ಲಿ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತವರು. ಮನೆಯನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳುವ ಮೂಲಕ ಅವರು ಗೌಡರ ಬದುಕಿನ ನಿಜವಾದ ಶಕ್ತಿಯಾಗಿದ್ದರು. ಮೌನದಿಂದಲೇ ಇಡೀ ಕುಟುಂಬದ ನಿರ್ವಹಣೆ ಮಾಡಿದವರು. ಯಾವುದೇ ಪ್ರಚಾರ ಬಯಸದೆ ತೆರೆಮರೆಯಲ್ಲಿ ಇದ್ದವರು. ಇಳಿ ವಯಸ್ಸಿನಲ್ಲಿ ಪತ್ನಿಯ ಅಗಲಿಕೆ ದೇವೇಗೌಡರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ನೋವು ತರುವುದರ ಜೊತೆಗೆ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ. ಅವರ ಕುಟುಂಬ ವರ್ಗ, ಬಂಧುಗಳು ಹಾಗೂ ಹಿತೈಷಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಚೆನ್ನಮ್ಮನವರು ನಮಗೆ ತಾಯಿಯಾಗಿದ್ರು, ಅವರೇ ನಮ್ಮನ್ನ ಸಾಕಿ ಬೆಳೆಸಿದ್ರು ಅಂತ ಚೆನ್ನಮ್ಮನವರ ಸಹೋದರ ವಿಶ್ವನಾಥ್ ಕಣ್ಣೀರಿಟ್ಟಿದ್ದಾರೆ. ಅದು ಹೇಳೋಕ್ಕಾಗಲ್ಲ ಸರ್, ಅದು ಆ ಟೈಪ್ ಇದಾಗಿದೆ ಸರ್. ನಮಗೆ ಏನೋ ಇದನ್ನು ಕಳ್ಕೊಂಡಿದ್ದೀವಿ ಅನ್ನಂಗಾಗಿದೆ ಸರ್. ಅವ್ರು ಕಳ್ಕೊಂಡು ಅಷ್ಟು ನಮಗೆ ತಾಯಿಯಾಗಿ, ತಮ್ಮ ಅಲ್ಲ ತಾಯಿಯಾಗಿ ನಮ್ಮನ್ನು ಕಾಪಾಡೋರು ಸರ್. ಅಲ್ಲ ಅದನ್ನು ವರ್ಣಿಸೋಕ್ಕಾಗಲ್ಲ ಸರ್. ಅವರ ವರ್ಣಿಸೋಕ್ಕಾಗಲ್ಲ ಸರ್. ಅಂಥ ಅಕ್ಕ ಅವರು, ತಾಯಿ, ಅಕ್ಕ ಅಲ್ಲ ತಾಯಿ ನಮಗೆ. ಚೆನ್ನಮ್ಮ ಕೊನೆಸುರೆಳೆಯುವ ಮುನ್ನ ಪ್ರೀತಿಯ ಮಡದಿಯ ಹಣೆಗೆ ದೇವೇಗೌಡರು ಕುಂಕುಮ ಇಟ್ಟಿದ್ರು. ಈ ವೇಳೆ ದೇವೇಗೌಡರ ಇಡೀ ಕುಟುಂಬ ಸದಸ್ಯರು ಉಪಸ್ಥಿತರಿದ್ರು. ಚೆನ್ನಮ್ಮನವರಿಗೆ 3 ತಿಂಗಳಿನಿಂದ ಉಸಿರಾಟದ ಸಮಸ್ಯೆ ಇತ್ತು. ಚೆನ್ನಮ್ಮ ತಾಯಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಸ್ಮರಿಸಿದ್ದಾರೆ. ಮತ್ತೊಂದೆಡೆ ನಾವು ಮನೆಗೆ ಹೋದಾಗೆಲ್ಲ ಆ ತಾಯಿ ಆರೋಗ್ಯ ಸರಿಯಿಲ್ಲದೆ ಇದ್ರು ಪದೇ ಪದೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಣ್ಣೀರಾಗಿದ್ದಾರೆ. ಸರ್ವೋಚ್ಚ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಕುಟುಂಬಕ್ಕೆ ಅಷ್ಟೇ ತಾಯಿ ಅಲ್ಲ, ಬಹಳಷ್ಟು ಲಕ್ಷಾಂತರ ಜನರಿಗೆ ತಾಯಿಯಾಗಿ ಅನ್ನ ಕೊಟ್ಟಂಥವಳು. ದಿನನಿತ್ಯ ಪೂಜೆ ಪುರಸ್ಕಾರ, ದೇವರ ಆರಾಧನೆ ನಿರಂತರವಾಗಿ ತೊಡಗಿದವರು. ಮಧ್ಯದಲ್ಲಿ ಆ್ಯಸಿಡ್ ಅಟ್ಯಾಕ್ ಆದರೂ ಕೂಡ ಅದನ್ನು ಸಹಿಸಿಕೊಂಡು ಮತ್ತೆ ಚೇತರಿಸ್ಕೊಂಡು ಬದುಕಿನಲ್ಲಿ ದಿಟ್ಟವಾಗಿ ನಮ್ಮ ಬದುಕನ್ನು ನಡೆಸಿದವರು. ಆಮೇಲೆ ಊಟ ತಿಂಡಿ ಇಲ್ಲದೇ ಕಳಿಸ್ತಾನೆ ಇರಲಿಲ್ಲ. ಅವ್ರು ಹಾಸಿಗೆಯಲ್ಲಿದ್ದರೂ ಕೂಡ ಊಟ ಮಾಡಬೇಕಪ್ಪ ನೀನು ಅಂತ ಮಾಡೋರು. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿದ್ದರಾಮಯ್ಯ, ದೇವೇಗೌಡರ ರಾಜಕೀಯ ಜೀವನದ ಏಳು ಬೀಳಿನ ನಡುವೆ ದೊಡ್ಡ ಕುಟುಂಬವನ್ನ ಪಡೆಯುತ್ತಾ ಬಂದ ಅವರು ಒಂದು ಆದರ್ಶ ಗೃಹಿಣಿಯಾಗಿದ್ರು ಎಂದಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನದಿಂದ ದುಃಖಿತನಾಗಿದ್ದೇನೆ. ಜನತಾ ಪರಿವಾರದಲ್ಲಿದ್ದ ನಾನು ದೇವೇಗೌಡರ ಕುಟುಂಬದೊಂದಿಗೆ ನಿಕಟವಾದ ಒಡನಾಟ ಇಟ್ಕೊಂಡವನಾಗಿ ಚೆನ್ನಮ್ಮನವರನ್ನ ಸಮೀಪದಿಂದ ಬಲ್ಲವನು. ಚೆನ್ನಮ್ಮನವರು ತಮ್ಮ ಜೀವನದಲ್ಲಿ ಎದುರಾದ ಕಷ್ಟ ನೋವುಗಳಿಂದ ಕುಗ್ಗದೆ ಎಲ್ಲವನ್ನೂ ಧೈರ್ಯದಿಂದ ಎದುರಿಸಿದ್ದ ಗಟ್ಟಿಗಿತ್ತಿ. ದೇವೇಗೌಡರ ರಾಜಕೀಯ ಜೀವನದ ಏಳು ಬೀಳಿನ ನಡುವೆ ದೊಡ್ಡ ಕುಟುಂಬವನ್ನ ಪೊರೆಯುತ್ತಾ ಬಂದ ಅವರು ಒಬ್ಬ ಆದರ್ಶ ಗೃಹಿಣಿಯಾಗಿದ್ರು. ಮಾಜಿ ಪ್ರಧಾನಿಗಳ ಮಡದಿಯಾಗಿದ್ರು. ಯಾವ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರನ್ನೂ ಅಕ್ಕರೆಯಿಂದ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದವರು. ದೀರ್ಘಕಾಲದ ಸಂಗಾತಿಯನ್ನ ಈ ಇಳಿ ವಯಸ್ಸಿನಲ್ಲಿ ಕಳೆದುಕೊಂಡ ದೇವೇಗೌಡರಿಗೆ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ನೀಡಲಿ. ಗೌಡರ ಕುಟುಂಬ ಸದಸ್ಯರಿಗೆ ನನ್ನ ಸಂತಾಪಗಳು. ಅವರ ನೋವಿನಲ್ಲಿ ನಾನು ಭಾಗಿಯಾಗಿದ್ದೇನೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ. ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ. ಅತ್ತೆ ಚೆನ್ನಮ್ಮ ಅಗಲಿಕೆ ಬಗ್ಗೆ ಸಂಸದ ಡಾಕ್ಟರ್ ಮಂಜುನಾಥ್ ದುಃಖ ಹೊರಹಾಕಿದ್ರು. ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಿದ್ರು. ಎಲ್ಲರನ್ನೂ ಕ್ಷಮಿಸುವ ದೊಡ್ಡ ಗುಣ ಇತ್ತು ಅಂತ ಸ್ಮರಿಸಿದ್ರು. ಅಂದ್ರೆ ಬಹಳ ಅವರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಪ್ರತಿಯೊಬ್ಬರೂ ಆಗ್ಲಿ, ಯಾರು ಎಲ್ಲಾ ಮಕ್ಕಳು ಆಗ್ಬೋದು, ಯಾವುದೇ ಭೇದ ಭಾವ ಇರಲಿಲ್ಲ. ಶಿ ಇಸ್ ವರ್ಚುವಲಿ ಎ ರೋಲ್ ಮಾಡೆಲ್ ಫಾರ್ ಜನರೇಷನ್ಸ್. ಕರೆಕ್ಟ್, ರೋಲ್ ಮಾಡೆಲ್ ಫಾರ್ ಜನರೇಷನ್ಸ್. ಸೊ ಅಂದ್ರೆ ಅವರು ಯಾವಾಗ್ಲೂ ಅಷ್ಟೇ
ತುಂಬಾ ಏನಾದ್ರು ಕಷ್ಟ ಬಂದ್ರೆ ಹತ್ತು ಬಿಡೋರು ದೇವ್ರ ಮುಂದೆ, ದೇವ್ರ ಮನೆಗೆ ಹೋಗಿ ಅಳೋದು, ನಂತರ ಅಲ್ಲಿ ಪೂಜೆ ಮಾಡ್ಬಿಟ್ಟು ಬಂದು ತಿಂಡಿ ತಿನ್ನೋಂಥದ್ದು, ಊಟ ಮಾಡೋ ಅಂಥದ್ದು ಮಾಡೋರು. ಸೊ ಅವ್ರಿಗೆ ಪ್ರತಿದಿನ ನಾವು ಎಷ್ಟೋ ಸರಿ ನಾನು ಹೇಳ್ತಾ ಇದ್ದೆ, ಇಷ್ಟೊಂದು ದೇವ್ರ ಪೂಜೆ ಮಾಡಬೇಡಿ, ಏನು ಊಟ ಮಾಡಿ ಅಂತಾನು ಹೇಳ್ತಾ ಇದ್ವಿ ನಾವು. ಅಂದ್ರೆ ಅವ್ರದ್ದು ವಿಲ್ ಪವರ್, ಕ್ಷಮಿಸುವ ಗುಣ ಬಹಳ ಇತ್ತು ಅವ್ರಿಗೆ. ದೇವೇಗೌಡರ ಪ್ರತಿ ಯಶಸ್ಸಿನ ಹಿಂದೆ ನಿಂತಿದ್ದವರು ಚೆನ್ನಮ್ಮ. ದೇವರು ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಮಾತೃ ಸ್ವರೂಪಿ ಶ್ರೀಮತಿ ಚೆನ್ನಮ್ಮ ಅವರು ನಿಧನರಾಗಿರುವ ವಿಷಯ ಅತೀವ ದುಃಖವನ್ನುಂಟು ಮಾಡಿದೆ. ಶ್ರೀಮತಿ ಚೆನ್ನಮ್ಮ ಅವರು ಅಪಾರ ದೈವ ಭಕ್ತಿಯಾಗಿದ್ದರು. ಅವರು ಆಸ್ಪತ್ರೆಯಿಂದ ಗುಣಮುಖರಾಗಿ ವಾಪಸ್ ಬರುತ್ತಾರೆಂದು ಎಲ್ಲರೂ ನಂಬಿಕೆ ಇಟ್ಟುಕೊಂಡಿದ್ದೆವು. ಆದರೆ ಆ ನಂಬಿಕೆ ಸುಳ್ಳಾಗಿರುವುದಕ್ಕೆ ಬಹಳ ಬೇಸರವಾಗಿದೆ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರುತ್ತಾಳೆ ಎನ್ನುತ್ತಾರೆ. ಅದರಂತೆ ಚೆನ್ನಮ್ಮನವರು ದೇವೇಗೌಡರ ಪ್ರತಿ ಯಶಸ್ಸಿನ ಹಿಂದೆ ಹಾಗೂ ರಾಜಕೀಯದ ಏಳು ಬೀಳುಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದರು. ಮನೆಯನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳುವ ಮೂಲಕ ಅವರು ಗೌಡರ ಬದುಕಿನ ನಿಜವಾದ ಶಕ್ತಿಯಾಗಿದ್ರು. ಯಾವುದೇ ಪ್ರಚಾರ ಬಯಸದೆ ತೆರೆಮರೆಯಲ್ಲಿ ಇದ್ರು. ಅವರ ಅಗಲಿಕೆ ಕುಟುಂಬಸ್ಥರಿಗೆ ಹಾಗೂ ಆಪ್ತರಿಗೆ ತುಂಬಲಾರದ ನಷ್ಟವಾಗಿದೆ. ಭಗವಂತ ಹಿರಿಯರ ಆತ್ಮಕ್ಕೆ ಚಿರ ಶಾಂತಿ ನೀಡಲಿ. ಕುಟುಂಬಸ್ಥರಿಗೆ, ಬಂಧು ಬಳಗಕ್ಕೆ ದುಃಖವನ್ನ ಭರಿಸುವ ಶಕ್ತಿ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಓಂ ಶಾಂತಿ. 2005ರ ಆಸುಪಾಸಿನಲ್ಲಿ ಚೆನ್ನಮ್ಮರವರ ಮೇಲೆ ಭೀಕರವಾಗಿ ಆಸಿಡ್ ದಾಳಿ ನಡೆದಿತ್ತು. ಹತ್ತಿರದ ಸಂಬಂಧಿ ಲೋಕೇಶ್ ಎಂಬವನು ಆಸಿಡ್ ದಾಳಿ ನಡೆಸಿದ್ದ. ಆರೋಪಿಗೆ ನ್ಯಾಯಾಲಯ 10 ವರ್ಷ ಕಾರಾಗೃಹ ಶಿಕ್ಷೆ ನೀಡಿತ್ತು ಅಂತ ಅಂದು ಚೆನ್ನಮ್ಮನವರ ಪರವಾಗಿ ವಾದಿಸಿದ್ದ ಹಿರಿಯ ವಕೀಲ ಚಂದ್ರಮೌಳಿ ಹೇಳಿದ್ದಾರೆ. 2005ರ ಆಸುಪಾಸು ಒಂದು ಘೋರ ಕೃತ್ಯ ನಡೆಯುತ್ತೆ. ಮುಗ್ಧೆಯ ಮೇಲೆ ಹತ್ತಿರ ಸಂಬಂಧಿಯಾದ ಲೋಕೇಶ್ ಎಂಬುವನು ಆಸಿಡ್ ದಾಳಿಯನ್ನು ಮಾಡ್ತಾನೆ. ಅದನ್ನು ಆಗಿ ಮುಖ ಎಲ್ಲ ಛಿದ್ರ ಆಗೋಗಿರುತ್ತೆ. ಯಾರು ನೋಡಿದ್ರು ಕೂಡ ಆ ಮುಖವನ್ನು ನೋಡಿದಾಗ ಒಂದು ಕಣ್ಣೀರು ಬರುವಂತಹ ಒಂದು ದೃಶ್ಯ ಅದು. ಆ ಸಮಯದಲ್ಲಿ ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಹೈಕೋರ್ಟ್ನಲ್ಲಿ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಕೆಳಗಿನ ನ್ಯಾಯಾಲಯ ವಿಚಾರಣೆಯನ್ನು ಪೂರ್ತಿ ನಡೆಸಿ 10 ವರ್ಷ ಕಾರಾಗೃಹ ಶಿಕ್ಷೆಯನ್ನು ಕೂಡ ಅವರಿಗೆ ಕೊಟ್ಟಿತ್ತು. ದೇವೇಗೌಡರ ಕುಟುಂಬದಲ್ಲಿ ನಾನು ಒಬ್ಬನಾಗಿದ್ದೆ. ನಮ್ಮನ್ನ ಚೆನ್ನಮ್ಮ ತಮ್ಮ ಮಕ್ಕಳಂತೆಯೇ ಪ್ರೀತಿಯಿಂದ ನೋಡಿಕೊಳ್ತಿದ್ರು ಅಂತ ಜೆಡಿಎಸ್ ನಾಯಕ YSV ದತ್ತ ಸ್ಮರಿಸಿದ್ರು. ಈ 53 ವರ್ಷಗಳ ಇದ್ರೊಳಗಡೆಯಲ್ಲಿ ದೇವೇಗೌಡರನ್ನು ಎಷ್ಟು ಹತ್ತಿರದಿಂದ ಬಲ್ಲೋ ಅವರ ಚೆನ್ನಮ್ಮನವರು ಅಷ್ಟೇ ಬಲ್ಲೆ. ಅವ್ರ ಕೈನಲ್ಲಿ ತುತ್ತು ಅನ್ನ ತಿಂದಿರೋ ನಾನು, ಅನ್ನ ಹಾಕಿಸ್ಕೊಂಡು ಒರೆಸ್ಕೊಂಡು ಊಟ ಮಾಡಿರೋನು. ಹಾಗಾಗಿ ಆ ಆತ್ಮೀಯತೆ, ಆ ಗುಣ, ಆ ಅತಿಥಿ ಸತ್ಕಾರ, ಆದರೋಪಚಾರ, ಹಳ್ಳಿಯವ್ರನ್ನ ಬಂದ್ರೆ ಅವ್ರು ಕಾಣ್ತಿದ್ದ ರೀತಿ, ಕಾರ್ಯಕರ್ತರು, ಪಕ್ಷದವರು, ಅವರ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಒಂದು ಕುಗ್ರಾಮದ ಒಬ್ಬ ಸಣ್ಣ ಕಾರ್ಯಕರ್ತ ಬಂದಿದ್ದಾನೆ ಅಂದ್ರು ಊಟ ಐತೆ, ಕೂತ್ಕೋ, ಊಟದ ಹೊತ್ತು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ, ಆ ಮುಖ್ಯಮಂತ್ರಿ ಹೆಂಡತಿಯನ್ನು ಹಮ್ಮಿಲ್ಲ, ಪ್ರಧಾನಮಂತ್ರಿ ಹೆಂಡತಿಯನ್ನು ಬಿಮ್ಮಿಲ್ಲ, ಆ ರೀತಿ ನಡ್ಕೋತಿದ್ದ ಅನ್ಕೋರಿ. ನನಗೆ ಹೇಳಕ್ಕಾಗಲ್ಲ, ಅಷ್ಟು ಮನಸ್ಸಿನಲ್ಲಿ ನೋವಿದೆ. ಮಾಜಿ ಸಚಿವ ಜಮೀರ್ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಬಳಿಕ ಪ್ರತಿಕ್ರಿಯಿಸಿದ ಜಮೀರ್ ಅಹಮದ್, ಚೆನ್ನಮ್ಮ ನನ್ನ ತಾಯಿಗಿಂತ ಹೆಚ್ಚು. ನಾನು ಮೊದಲ ಬಾರಿ ಚುನಾವಣೆಯಲ್ಲಿ ಸೋತಾಗ ನನಗೆ ಧೈರ್ಯ ತುಂಬಿದ ತಾಯಿ ಚೆನ್ನಮ್ಮ. ಯಾರೇ ಬಂದರೂ ಊಟ ಹಾಕಿ ಕಳಿಸ್ತಾ ಇದ್ರು. ದೇವೇಗೌಡರು ಯಾವಾಗಲೂ ನನ್ನ ರಾಜಕೀಯ ಗುರುಗಳೇ ಅಂತ ಜಮೀರ್ ಹೇಳಿದರು. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಜಿಟಿಡಿ, ಚೆನ್ನಮ್ಮ ಅವರಿಗೆ ಪ್ರಧಾನಿ ಪತ್ನಿ ಸಿಎಂ ತಾಯಿ ಎಂಬ ಅಹಂಕಾರ ಇರಲಿಲ್ಲ. ಯಾರೇ ಬಂದರೂ ಪ್ರೀತಿಯಿಂದ ಊಟ ಹಾಕ್ತಿದ್ರು. ಚೆನ್ನಮ್ಮ ಅವರ ನಿಧನದಿಂದ ನನಗೆ ಸಾಕಷ್ಟು ನೋವಾಗಿದೆ. ಚೆನ್ನಮ್ಮ ಅವರ ಆತ್ಮಕ್ಕೆ ಆ ದೇವರು ಶಾಂತಿ ಕರುಣಿಸಲಿ ಅಂತ ಸಂತಾಪ ಸೂಚಿಸಿದರು. ತಾಯಿ ಚೆನ್ನಮ್ಮ ಧರ್ಮದೇವತೆ. ಅವರು ಅವರ ಸರಳತೆ, ಅವರ ಸೌಜನ್ಯ, ಅವ್ರು ಪಡೆದಿರ್ತಕ್ಕಂಥ ಗೌರವ
ಒಂದು ಆದರ್ಶ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಆಪ್ತರಾಗಿದ್ದ ಸಿಎಂ ಇಬ್ರಾಹಿಂ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಬಳಿಕ ಪ್ರತಿಕ್ರಿಯಿಸಿದ ಇಬ್ರಾಹಿಂ, ಚೆನ್ನಮ್ಮ ಅವರು ಮುತ್ತೈದೆಯಾಗಿ ಹೋಗಬೇಕೆಂದು ಯಾವಾಗಲೂ ಹೇಳ್ತಿದ್ರು. ಈಗ ಚೆನ್ನಮ್ಮ ಅವರು ಹೇಳಿದಂತೆ ಆಗಿದೆ. ಸರಳವಾದ ಜೀವನದಲ್ಲಿ 85 ವರ್ಷ ಸಾಗಿಸಿ ಬಂದಿದ್ದಾರೆ. ಭಗವಂತ ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿಯನ್ನ ಕರುಣಿಸಲಿ ಎಂದರು. 72ನೇ ಇಸ್ವಿಯಿಂದ ಹಿಡಿದು ಜನತಾ ಪರಿವಾರ ಅಲ್ಲ, ಬಟ್ ದೇವೇಗೌಡರ ಕುಟುಂಬದ ಪರಿವಾರದ ಸದಸ್ಯನಾಗಿದ್ದ ನಾನು. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ದೊಡ್ಡೇಗೌಡರಿಗೆ ಮತ್ತು ರೇವಣ್ಣ ಮತ್ತು ಕುಮಾರಸ್ವಾಮಿಗೆ ಶ್ರೀಗಳು ಧೈರ್ಯ ತುಂಬಿದರು. ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾದ ಸುದ್ದಿ ದುಃಖ ತಂದಿದೆ ಅಂತ ಪ್ರಧಾನಮಂತ್ರಿ ಮೋದಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಚೆನ್ನಮ್ಮರ ನಿಧನದಿಂದ ತೀವ್ರ ದುಃಖವಾಗಿದೆ. ಅವರು ತಮ್ಮ ಸರಳತೆ ಹಾಗೂ ಸಮಾಜ ಸೇವೆ ಮಾಡ್ತಾ ಇದ್ರು. ಈ ದುಃಖದ ಸಮಯದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಸಂತಾಪ ಸೂಚಿಸುತ್ತೇನೆ ಅಂತ ಮೋದಿ ಪೋಸ್ಟ್ ಮಾಡಿದರು. ಮತ್ತೊಂದೆಡೆ ದೇವೇಗೌಡರ ರಾಜಕೀಯ ಜೀವನದಲ್ಲಿ ನಿರಂತರ ಬೆಂಬಲ ನೀಡಿದ್ದ ಚೆನ್ನಮ್ಮ ಅವರು ಬೆಂಬಲವಾಗಿ ನಿಂತಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ ಕುಟುಂಬ ವರ್ಗದ ಎಲ್ಲರಿಗೂ ನನ್ನ ಸಂತಾಪಗಳು ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಚೆನ್ನಮ್ಮ ಅವರ ಅಗಲಿಕೆ ನನಗೆ ಅತೀವ ನೋವು ತಂದಿದೆ. ಚೆನ್ನಮ್ಮನವರು ಅವರ ಕುಟುಂಬದ ಮೌನ ಶಕ್ತಿಯಾಗಿದ್ದಲ್ಲದೆ ಅಚಲ ಶ್ರದ್ಧೆ, ಸೌಜನ್ಯ, ಸಮರ್ಪಣಾ ಭಾವದ ಮಹಿಳೆಯಾಗಿದ್ದರು. ಈ ದುಃಖತಪ್ತ ಕುಟುಂಬಕ್ಕೆ ನನ್ನ ಸಂತಾಪಗಳನ್ನು ಸಲ್ಲಿಸುತ್ತೇನೆ ಅಂತ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ದೇವೇಗೌಡರು ನನ್ನನ್ನು ಮಗನಂತೆ ಕಾಣ್ತಿದ್ರು. 18 ವರ್ಷಗಳ ಕಾಲ ಅವರ ಜೊತೆಯಲ್ಲೇ ನಾವು ಇದ್ದೆವು. ಇದೀಗ ಚೆನ್ನಮ್ಮನವರ ನಿಧನ ನಮಗೆ ನೋವು ತಂದಿದೆ. ಹೀಗಂತ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ದೊಡ್ಡ ಗಣೇಶ್ ಹೇಳಿದ್ದಾರೆ. ಯಾಕಂದ್ರೆ ಅಮ್ಮ ಅವರ ಜೊತೆ ನಮ್ದು ಒಡನಾಟ ತುಂಬಾ ಇತ್ತು. ಯಾಕಂದ್ರೆ ನಾನು ರಾಜಕಾರಣಕ್ಕೆ 2007ರಲ್ಲಿ ಸೇರ್ಪಡೆಯಾದೆ. ಆ ಸಂದರ್ಭದಲ್ಲಿ ಅವರ ಆಶೀರ್ವಾದ ಎಲ್ಲ ತಗೊಂಡಿದ್ದೆ. ಆಲ್ಮೋಸ್ಟ್ 18 ವರ್ಷಗಳ ಕಾಲ ಅವರ ಮನೆಯಲ್ಲೇ ಒಂದು ಮಗನ ತರ ಇದ್ದೆ ನಾನು. ತುಂಬಾ ನನಗೂ ಸ್ವಲ್ಪ ಗೌರವ ಕೊಡ್ತಾ ಇದ್ರು. ಇವತ್ತೇನಂದ್ರೆ ನಾನು ದೊಡ್ಡವ್ರ ಹತ್ರನೂ ನಾನು ಒಂಥರ ಮಗನ ತರ ಅವರು ನನ್ಗೆ ಗೌರವ ಕೊಟ್ಟಿದ್ರು ದೇವೇಗೌಡರು. ಆದ್ರೆ ಇವಾಗ ಏನೋ ಚುನಾವಣೆ ಆದ್ರೆ, ಇವಾಗ ನಾವು ಡೆಲ್ಲಿ ಹೋದ್ರೆ ಎಲ್ಲೇ ಬಂದ್ರು ಅವರು ನಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಇವಾಗ ನನಗೂ ಅಮ್ಮನೇ ಅವರು. ಯಾಕಂದ್ರೆ ಮನೇಲಿ ಹೋದ್ರೆ ನಾವು ಸ್ಟೇಟ್ ಟೂರ್ ಹೋಗ್ಬೇಕಾದ್ರೆ ನಮ್ಮನ್ನ ಅವರು ಯಾವಾಗ ಇದು ಮಾಡೋರು, ಸ್ವಲ್ಪ ಮಗನ ಥರನೇ ನನಗೆ ಟ್ರೀಟ್ ಮಾಡೋರು. ಯಾಕಂದ್ರೆ ನಾನು ದೊಡ್ಡವ್ರ ಜೊತೆ ನಾನು ಸ್ವಲ್ಪ ಡಿಲ್ಲಿ ಪ್ರವಾಸ ಮಾಡ್ತಿದ್ದೆ, ಸ್ಟೇಟ್ ಟೂರ್ ಪ್ರವಾಸ ಮಾಡ್ತಾ ಇದ್ದೆ. ಆ ಚುನಾವಣೆ ಸಂದರ್ಭದಲ್ಲೂ ಅವಾಗ ದೊಡ್ಡವ್ರ ಹತ್ರ ಇರ್ತಿದ್ದೆ. ಏನಾದ್ರೆ ಇವತ್ತು ಒಂದು ಏನಂದ್ರೆ ತುಂಬಲಾರದ ಒಂದು ನಷ್ಟ ಇಡೀ ಒಂದು ಕರ್ನಾಟಕಕ್ಕೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬಿಜೆಪಿ ಬಳಿಕ ಜೆಡಿಎಸ್ ಕೂಡ ಪಾದಯಾತ್ರೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಬೆಂಗಳೂರಿನಿಂದ ಬಿಡದಿಗೆ ಜುಲೈ 30ರಿಂದ ನಡೆಯಲಿರುವ 3 ದಿನಗಳ ಪಾದಯಾತ್ರೆಯಲ್ಲಿ ದಳದ ನಾಯಕರು ಹೆಜ್ಜೆ ಹಾಕಲಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ಕೂಡ ಪಾದಯಾತ್ರೆ ಮಾಡ್ತೇವೆ ಎಂದಿದೆ. ಆದರೆ ಈವರೆಗೂ ದಿನಾಂಕ ನಿಗದಿಯಾಗಿಲ್ಲ. ಇದೀಗ ಬಿಡದಿ ಪಾದಯಾತ್ರೆ ವಿಚಾರದಲ್ಲೂ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮನ್ವಯದ ಕೊರತೆ ಉಂಟಾಗಿದೆ ಎನ್ನಲಾಗಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಜೊತೆಯಾಗಿ ಸೇರಿ ಒಂದೇ ಪಾದಯಾತ್ರೆ ಮಾಡ್ತಾರಾ ಅಥವಾ ಪ್ರತ್ಯೇಕ ಪಾದಯಾತ್ರೆಯೋ ಅನ್ನೋ ಗೊಂದಲ ಮೂಡಿದೆ. ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಬಿಜೆಪಿಯವರು ಮಾಡ್ತಿರೋದು ಪ್ರಾಯಶ್ಚಿತ ಯಾತ್ರೆ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಯಡಿಯೂರಪ್ಪನವರು ರೈತರ ಪರವಾಗಿದ್ರೆ ಆವತ್ತೇ ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕಿತ್ತು. ಅಂದು ಯಾಕೆ ಹಸಿರು ಶಾಲ್ ಹಾಕೊಂಡು ಯಡಿಯೂರಪ್ಪನವರು ರೆಡ್ ಝೋನ್ ತೆರವು ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರೇ, DLFಗೆ ವಾಪಸ್ ಕೊಟ್ರಲ್ಲ ನೀವು, ಅವತ್ತು ಬಿಡದಿ ಟೌನ್ಶಿಪ್ ಅನ್ನ ಬಿಡ್ಬೋದಾಗಿತ್ತಲ್ಲ ನೀವು. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿದ್ಬಿಟ್ಟವ್ರೆ. ಎಲ್ಲ ಪತಿವ್ರತೆ ತರ ಆಡ್ತಾವ್ರೆ ಎಲ್ರೂ, ಪತಿವ್ರತೆ ಆಡ್ದಂಗೆ ಆಡ್ತಾವ್ರೆ ಎಲ್ರೂ. ನಮ್ಮ ಅಕ್ಕನೂ ಹೇಳವ್ರೆ, ನಮ್ಮ ಶೋಭಕ್ಕ ಬಹಳ ಚೆನ್ನಾಗಿ ಹೇಳೋರು. ಶೋಭಕ್ಕನಿಗೆ ಹೇಳ್ದೆ, ಎಲ್ಲ ನಿಮ್ಮ ಯಜಮಾನನ ಪಾಪದ ಕೂಸೋದು. ಶೋಭಕ್ಕ, ನಿಮ್ಮ ಯಜಮಾನ, ನಿಮ್ಮ ಸಾಹೇಬ ಅವ್ರ ಪಾಪದ ಕೂಸಿದ್ದು.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಗೆ ತೆರಳಲು ಏರ್ಪೋರ್ಟ್ನತ್ತ ಹೊರಟಿದ್ದ ಖರ್ಗೆ ಜೊತೆಗೆ ಡಿಕೆ ಕಾರಿನಲ್ಲಿ ತೆರಳಿ ಚರ್ಚಿಸಿದ್ರು. 2 ದಿನಗಳ ಹಿಂದೆ ದೆಹಲಿಯಲ್ಲಿ ಚರ್ಚಿಸಿದ ವಿಷಯಗಳ ಬಗ್ಗೆ ಡಿಕೆ ಖರ್ಗೆ ಜೊತೆ ಚರ್ಚಿಸಿದ್ದಾರೆ. ಶೀಘ್ರದಲ್ಲೇ ಕೆಪಿಸಿಸಿಗೆ ಭರ್ಜರಿ ಸರ್ಜರಿ ನಡೆಯಲಿದೆ. ಎಲ್ಲಾ ಜಿಲ್ಲಾ ಘಟಕದ ಅಧ್ಯಕ್ಷರ ಬದಲಾವಣೆಗೆ ಎಐಸಿಸಿ ವೀಕ್ಷಕರನ್ನ ನೇಮಿಸಲಿದೆ. ವೀಕ್ಷಕರು ಪ್ರತಿ ಜಿಲ್ಲೆಗೂ ತೆರಳಿ ಮಾಹಿತಿ ಪಡೆಯಲಿದ್ದಾರೆ. ಜಿಲ್ಲಾ ಘಟಕದ ಅಧ್ಯಕ್ಷರ ಬದಲಾವಣೆಗೆ ಜಿಲ್ಲೆಯಿಂದಲೇ ನಿರ್ಧಾರವಾಗಲಿದ್ದು, ಮೊದಲ ಬಾರಿಗೆ ಜಿಲ್ಲೆಯಿಂದಲೇ ಎಐಸಿಸಿ ಆಯ್ಕೆ ಮಾಡಲಿದೆ. ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಬದಲಾವಣೆ ಪ್ರಕ್ರಿಯೆಯೂ ನಡೆಯಲಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ನಿಂತಲ್ಲೇ ನಿಂತಿದ್ದ ಬಿಡಾಡಿ ವಾಹನಗಳ ಟೋಯಿಂಗ್ಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಚಾಲನೆ ನೀಡಿದ್ದಾರೆ. ಮಲ್ಲೇಶ್ವರಂ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆಯಲ್ಲಿ ನಿಂತಲ್ಲೇ ನಿಂತಿರುವ ಅನಾಥ ವಾಹನಗಳ ಎತ್ತಂಗಡಿ ಮಾಡಲಾಗಿದೆ. ಸಂಟಿಸಿ 1 ವಾರ ಕಾದಿದ್ದೇವೆ. 1 ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನು ಅವರು ವಶಕ್ಕೆ ತಗೊಳ್ಬೋದು ಮಾಲೀಕರು. ಆದರೆ ಯಾವ ವಾಹನಗಳು 1 ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೇಮ್ ಮಾಡಿಲ್ಲ, ಅಂಥ ವಾಹನಗಳನ್ನು ಇವತ್ತಿನಿಂದ ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನು ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ.